ಪ್ರಾಪರ್ಟೀಸ್ ಇನ್ ಮೈಸೂರು. ವಸಂತ ನಗರ ಮೈಸೂರು. ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಬನ್ನೂರು ರೋಡ್ ಕಡೆಯಿಂದನೂ ಎಂಟ್ರೆನ್ಸ್ ಇದೆ, ಟಿ ನರಸೀಪುರ ರೋಡ್ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. ಇದು ನಾರ್ತ್ ಫೇಸಿಂಗ್, ಈಸ್ಟ್ ಡೋರ್, ಆಪೋಸಿಟು ಪಾರ್ಕ್ ಫೇಸಿಂಗ್. ಮತ್ತು ಎಲೆಕ್ಟ್ರಿಕಲ್ ವೈರ್ ನೋಡಿ ಎಲ್ಲೂ ಬಂದಿಲ್ಲ, ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಬಂದಿದೆ. ಪಾರ್ಕ್ ಹತ್ರ, ಮನೆ ಹತ್ರ ಎಲೆಕ್ಟ್ರಿಕ್ ಕಂಬನೂ ಇಲ್ಲ ನೋಡಿ. ದೊಡ್ಡದು ಒಂದು ಕಾರ್ ನಿಲ್ಲಿಸ್ಕೋಬೋದು ನೋಡಿ. ಸಮ್ ಟ್ಯಾಂಕ್ ಮತ್ತು ಒಂದು ಎಕ್ಸ್ಟ್ರಾ ಬೋರ್ವೆಲ್ಲು ಹಾಕಿದ್ದಾರೆ. ಸಮ್ ಟ್ಯಾಂಕ್ 10,000 ಲೀಟ್ರ್ ನೀರು ಹಿಡಿತದೆ. ಮತ್ತು ಫುಲ್ ಈ ಥರ ಟೀಕುಡ್ ಡೋರ್ಸ್ ಹಾಕಿದ್ದಾರೆ. ಫ್ಲೋರಿಂಗ್ ವೆಟ್ರಿಫೈಡ್. ಇದು ಟಿ ವಿ ಕ್ಯಾಬಿನೆಟ್ 2 ಕಡೆ ಮಾಡಿದ್ದಾರೆ. ಈ ಕೆಲವು ಜನ ಈಸ್ಟಿಂದ ವೆಸ್ಟ್ಗೆ ಇರಬೇಕು ಅಂತಾರೆ, ಕೆಲವರು ಸೌತಿಂದ ನಾರ್ತ್ಗೆ ಇರಬೇಕು ಅಂತಾರಲ್ಲ, ಅದಕ್ಕೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಕೋಬೋದು. 2 ವೇ ವೈರಿಂಗ್ ಮಾಡಿದ್ದಾರೆ ಎಲ್ಲದಕ್ಕೂ. ಬೆಡ್ರೂಮ್ಸಲ್ಲೂ ಅಷ್ಟೇ, ಲಿವಿಂಗಲ್ಲೂ ಅಷ್ಟೇ ನೋಡಿ. ಈ ಕಡೆದು ಲಿವಿಂಗ್. ಇದು ಸೆನ್ಸರ್ ಬಾಕ್ಸ್. ಇದು ಮನೆಯಲ್ಲಿ ಲೈಟಿಂಗ್ ದೂರದಲ್ಲಿದ್ರೂ ಅಲ್ಲಿಂದ ಮೊಬೈಲಿಂದ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು, ಆ ಥರ ಸಿಸ್ಟಮ್ ಮಾಡಿದ್ದಾರೆ. ಪೂಜಾ ರೂಮ್. ಕಿಚನ್, ಫುಲ್ಲಿ ಲೋಡೆಡ್ ಕಿಚನ್ನು. ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ ನೋಡಿ. ಡ್ರಾಯರ್ಸ್ ಎಲ್ಲ ಓಪನ್ ಮಾಡ್ಬೋದು ನೋಡಿ. ಈ ಥರ ಈ ಕಡೆದು ಆ ಕಡೆದು ಎಲ್ಲ ಡ್ರಾಯರ್ಸು ಓಪನ್ ಮಾಡ್ಬೋದು. ಸುಮಾರು ಸಾಮಾನೆಲ್ಲ ಹಿಡಿತದೆ ಅದರಲ್ಲಿ. ಈ ಕಡೆದು ಡೈನಿಂಗ್ ಹಾಲ್. ಫುಲ್ ಕಿಚನ್ ಕ್ಯಾಬಿನೆಟ್ ಇದು ನೋಡಿ. ಮಧ್ಯದಲ್ಲಿ ಬೀಮ್ ಕೊಟ್ಟಿದ್ದಾರೆ ನೋಡಿ, ಎಲ್ಲ ಕಡೆಯೂ ಬೀಮ್ ಕೊಟ್ಟಿದ್ದಾರೆ. ಈ ಥರ ಪಿಲ್ಲರ್ ಹಾಕಿ ಬೀಮ್ ಹಾಕೋದು ರೇರ್, ಯಾರಾದರೂ ಒಬ್ಬೊಬ್ಬರು ಹಾಕ್ಸೋದು. ಇದು ಕಾಮನ್ ಬಾತ್ರೂಮ್. ಎಲ್ಲ ಜಾಗ್ವಾರ್ನಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಹಾಕಿರೋದು. ನೋಡಿ, ಎಲ್ಲ ಜಾಗ್ವಾರ್ ನಲ್ಲಿಗಳು. ನೋಡಿ, ಇಲ್ಲಿ 3 ಥರದ ನಲ್ಲಿ ಇದೆ. ಒಂದು ಹಾಟ್ ವಾಟ್ರ್, ಒಂದು ಕಾವೇರಿ ಡೈರೆಕ್ಟ್ ವಾಟ್ರ್, ಇನ್ನೊಂದು ಸಮ್ ಟ್ಯಾಂಕಿಂದ ಬರೋದು. ಡಿಶ್ ವಾಷರ್ಗೂ ಪ್ರಾವಿಷನ್ ಕೊಟ್ಟಿದ್ದಾರೆ, ಡಿಶ್ ವಾಷರ್ ಇಟ್ಕೋಬೋದು. ಮತ್ತು ಇಲ್ಲಿ ಈ ರೂಮು ವರ್ಷಕ್ಕೊಂದು ಸತಿ ಹಬ್ಬಕ್ಕೆ ತೆಗಿತಾರಲ್ಲ, ಆ ಥರ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ ಇದು ಸಪ್ರೇಟ್ ಒಂದು ರೂಮ್ ಮಾಡ್ಕೊಂಡಿರೋದು. ಇದು ನೋಡಿ, ಇದು ಓಪನ್ ಇರೋದು. ಮೇನ್ ರೋಡಿಂದ ಎಂಟ್ರ್ ಆಗ್ತೀವಲ್ಲ, ಇನ್ನೊಂದು ಚಿಕ್ಕದ ಗೇಟ್ ಇದೆ, ಅಲ್ಲಿಂದ ಕೆಲಸದವ್ರು ಬರೋಕ್ಕೋಸ್ಕರ ಇದು ಓಪನ್ ಬಿಟ್ಟಿರೋದು. ಮನೆ ಒಳಗಡೆಯಿಂದ ಬರಬಾರ್ದು ಕೆಲಸದವರು ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಇಟ್ಟಿರೋದು. ಈ ಸ್ಟೇರ್ ಕೇಸ್ ಎಲ್ಲ ಟೀಕುಡ್ ಸ್ಟೆಪ್ಸೇ ಹಾಕಿರೋದು. ಮೂರು ಬೆಡ್ರೂಮ್ ಇದೆ, 3ಗೂ ಮೇಲ್ಗಡೆ ಇರೋದು. ಇದು ಟಫನ್ ಗ್ಲಾಸ್. ಇದರಲ್ಲಿ ಓಡಾಡಿದ್ರೆ ಏನೂ ಸಮಸ್ಯೆ ಇಲ್ಲ. ಮೇಲ್ಗಡೆ ನೋಡಿ ಟಫನ್ ಗ್ಲಾಸ್ ಹಾಕಿದ್ದಾರೆ. ಇನ್ನೊಂದು ಫುಲ್ ಡೇ ಟೈಮಲ್ಲಿ ಬೆಳಕು ಚೆನ್ನಾಗಿರುತ್ತೆ. ಇದು ಮೊದಲನೇ ಬೆಡ್ರೂಮ್. ಇದು ನೋಡಿ, ಈ ಕಡೆಯೂ ಅಷ್ಟೇ ಟಿ ವಿ ಕ್ಯಾಬಿನೆಟ್ 2 ಕಡೆ ಕೊಟ್ಟಿದ್ದಾರೆ. 2 ವೇ ವೈರಿಂಗ್ ಎಲ್ಲ ಕಡೆಯೂ ಮಾಡಿದ್ದಾರೆ. ವಾರ್ಡ್ರೋಬ್,
ಈ ಮನೆದು ಬೆಲೆ ಹೇಳ್ತಾರೆ 1,35,00,000 ರೂಪಾಯಿ. ಇದು ಜಾಸ್ತಿ ನೆಗೋಷಿಯಬಲ್ ಆಗಲ್ಲ, ಸ್ವಲ್ಪನೇ ಆಗೋದು. ಯಾಕಂದರೆ ಒಬ್ಬರಿಗೆ ಮಾತಾಡ್ತಾಯಿದ್ರು, ಆ ಟೈಮಲ್ಲಿ ಜಾಸ್ತಿ ವ್ಯತ್ಯಾಸ ಆಗಿಲ್ಲ, 2 ಲಕ್ಷ ಬಿಟ್ಕೊಡ್ತೀನಿ ಅಂತ ಇದು ಮಾಡಿದ್ರು. ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಪೇಮೆಂಟು, ಎಷ್ಟು ಅವಧಿ ತಗೊಳ್ತೀರಾ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೆಗೋಷಿಯಬಲ್. ಅಟ್ಯಾಚ್ ಬಾತ್ರೂಮ್ ಇದು. ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನೀಟ್ ಕೆಲಸ ಇದೆ. ನೋಡಿ, ಇದೊಂದು ಬೆಡ್ರೂಮು. ನೋಡಿ, ಕಾರ್ನಿಸ್ ಕೆಲಸಗಳು ಈ ಥರ ಮಾಡಿದ್ದಾರೆ. ಎರಡನೇ ಬೆಡ್ರೂಮ್ ಇದು. ಇಲ್ಲೂ ಅಷ್ಟೇ 2 ಕಡೆ TV ಕ್ಯಾಬಿನೆಟ್ ಮಾಡಿದ್ದಾರೆ. 3 ಬೆಡ್ರೂಮ್ ಇದೆ, 3ಕ್ಕೂ ಅಟ್ಯಾಚ್ ಬಾತ್ರೂಮ್ಸ್ ಇದೆ ಮತ್ತು ಕಾಮನ್ ಬಾತ್ರೂಮು ಕೆಳಗಡೆ ಇದೆ. ಅಟ್ಯಾಚ್ ಬಾತ್ರೂಮ್. ಆಪೋಸಿಟು ಪಾರ್ಕ್ ಫೇಸಿಂಗ್ ಇದೆ. ನಮ್ಮ ಮನೆಯಲ್ಲಿ 4 ಕಾರ್ ಇದ್ರೂ ನಿಲ್ಲಿಸ್ಕೋಬೋದು. ಮನೆ ಪಕ್ಕದಲ್ಲಿ ಕಂಬ ಹೋಗಿಲ್ಲ, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗಿದೆ. ಅದರಲ್ಲೂ ಒಂದು ಹೊಂಗೆ ಮರ ಏನಾರು ಹಾಕ್ಕೊಂಡ್ರೆ ಕಾರ್ಗಳನ್ನ ಅಲ್ಲೂ ಒಂದು ನಿಲ್ಲಿಸ್ಬೋದು. ಟೋಟಲ್ 4 ಕಾರ್ ನಿಲ್ಲಿಸ್ಬೋದು ಈ ಮನೆ ಹತ್ರ. ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟ್ರ್, ವಸಂತ ನಗರ, ಮೈಸೂರು. ಬನ್ನೂರು ರೋಡ್ ಕಡೆಯಿಂದನೂ ಎಂಟ್ರೆನ್ಸ್ ಇದೆ, ಟಿ ನರಸೀಪುರ ಕಡೆಯಿಂದ ಬಂದ್ರೂ ಎಂಟ್ರೆನ್ಸ್ ಇದೆ. ಇದು ಮಾಸ್ಟರ್ ಬೆಡ್ರೂಮ್ ಇದು. ಇದರಲ್ಲೂ ಅಷ್ಟೇ ನೋಡಿ, 2 ಕಡೆ TV ಕ್ಯಾಬಿನೆಟ್ ಮಾಡಿದ್ದಾರೆ. 2 ವೇ ಬೇರಿಂಗ್ ಎಲ್ಲ ಕಡೆನೂ ಮಾಡಿದ್ದಾರೆ. ಆಪೋಸಿಟ್ ಪಾರ್ಕ್ ಕಾಣ್ತಾರೆ, ಇದು ಪಾರ್ಕ್. ನೋಡಿ, ಇಲ್ಲೊಂದು ಫೇಸಿಂಗ್ ಮಾಡಿದ್ದಾರೆ. ಈ ಬೆಡ್ರೂಮು ಮಾಸ್ಟರ್ ಬೆಡ್ರೂಮ್ ಭಾಳ ದೊಡ್ಡದಾಗಿದೆ. ಇದೆಲ್ಲ ಟೀಕ್ವುಡ್ ಡೋರ್ಸ್. ಡ್ರೆಸ್ಸಿಂಗ್ ರೂಮ್. ಡ್ರೆಸ್ಸಿಂಗ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ಡ್ರೆಸ್ಸಿಂಗ್ ಟೇಬಲ್. ಅಟ್ಯಾಚ್ ಬಾತ್ರೂಮ್. ಇದರಲ್ಲಿ ಬಾತ್ ಟಬ್ಬು ಹಾಕಿದ್ದಾರೆ. ಎಲ್ಲ ಬಾತ್ರೂಮ್ಸ್ಗೂ ಎಕ್ಸಾಸ್ಟ್ ಫ್ಯಾನ್ ಹಾಕಿದ್ದಾರೆ. ನೋಡಿ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿರೋದು. ನೋಡಿ, ಬೀಮ್ ಇಲ್ಲೂ ಹಾಕಿದ್ದಾರೆ ನೋಡಿ. ಮೇಲ್ಗಡೆ 2000 ಲೀಟ್ರ್ ಟ್ಯಾಂಕಿ ಹಾಕ್ಕೋಬೋದು. ಸೋಲಾರ್ ಪ್ಯಾನಲ್ಲು ಮೇಲ್ಗಡೆನೇ ಬರ್ತಿದೆ. ಇದು ಪಾರ್ಟಿ ಗಿಟಿ ಮಾಡಿದ್ರೆ ಅದಕ್ಕೆ ಡೆಸ್ಕ್ ಮಾಡಿದ್ದಾರೆ. ಇದು ಟಫನ್ ಗ್ಲಾಸ್ ಹಾಕಿರೋದು ಬೆಳಕಿಗೋಸ್ಕರ. ಕೆಳಗಡೆ ತೋರಿಸ್ನಲ್ಲ, ಇದೇ ಗ್ಲಾಸ್.
ನೋಡಿ ಸುತ್ತ ಈ ಥರ ಡೆವಲಪ್ಮೆಂಟ್ಸ್ ಇದೆ ಮನೆಗಳು.